ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ಲೋಕೇಶ್ ಜಿ ಆನಿಯನ್ ಸೀಡ್ಸ್ ಫಾರ್ಮರ್ ಮಾತಾಡ್ತಾ ಇದ್ದೀನಿ. ನಮಗೆ ಹೋದನೇ ವರ್ಷ ಅಂದರೆ ಮೇ ಜೂನ್ನಲ್ಲಿ ನಮಗೆ ಈರುಳ್ಳಿ ಬೀಜನ ಕೃಷಿ ವಿಶ್ವವಿದ್ಯಾನಿಲಯ ಬಬ್ಬೂರು ಇವರು ಬೀಡರ್ ಸೀಡ್ಸ್ ಅಂತ ಕೊಡ್ತಾರೆ. ಈ ಬೀಡರ್ ಸೀಡ್ಸ್ನಿಂದ ಪ್ರತಿ ವರ್ಷ ನಮಗೆ ಕೊಡ್ತಾರೆ. ಈ ಬೀಡರ್ ಸೀಡ್ಸ್ನಿಂದ ನಾವು ಗೆಡ್ಡೆ ಮಾಡಿಬಿಟ್ಟು ಆ ಗೆಡ್ಡೆಯಿಂದ ನಾವು ಬೀಜ ಮಾಡಿಬಿಟ್ಟು ಇದನ್ನು ಪ್ರತಿ ವರ್ಷ ರೈತರಿಗೆ ಕೊಡ್ತೀವಿ. ಇದು ನಮ್ಮ ಒಂದು ಪದ್ಧತಿಯಾಗಿದೆ. ಈ ವರ್ಷ ನಮಗೆ ಭೀಮಾ ಸೂಪರ್ ಅಂತ ಕೊಟ್ಟಿದ್ದಾರೆ. ಈಗ ನಮಗೆ 2 ತಿಂಗಳು 10 ದಿವಸ ಆಲ್ರೆಡಿ ಆಗಿದೆ ನೋಡಿರಿ. ಈಗ ಯಾವ ಹಂತದಲ್ಲಿ ಗೆಡ್ಡೆ ಕೂತಿದೆ ಅಂದರೆ ನೀವೇ ನೋಡ್ಬೋದು. 2 ತಿಂಗಳು 10 ದಿವಸಕ್ಕೆ ಈ ಸೈಜ್ ಗೆಡ್ಡೆ ಕೂತಿದೆ. ಆಮೇಲೆ ಸ್ಟೆಮ್ ಮಾತ್ರ ತುಂಬಾ ಚೆನ್ನಾಗಿದೆ. ಯಾವುದೇ ಕಾರಣಕ್ಕೂ ಯಾವುದೇ ರೋಗಕ್ಕೂ ಬಗ್ಗಲ್ಲ ತಗ್ಗಲ್ಲ ಅನ್ನೋ ಒಂದು ಶಕ್ತಿ ಈ ಭೀಮಾದಲ್ಲಿದೆ. ಹೆಸರಿಗೆ ಹೇಳೋ ಥರನೇ ಇದು ಭೀಮಾ ಅಂದರೆ ಭೀಮನೇ. ಆ ಕಲ್ಲರು, ಸೈಜು, ಆ ಒಂದು ಬೆಳವಣಿಗೆ ಎಲ್ಲದರಲ್ಲೂ ಸಹ ನಂಬರ್ 1 ಆಗಿರುತ್ತೆ ಭೀಮಾ. ಆಮೇಲೆ ಗೆಡ್ಡೆ ಕ್ವಾಲಿಟಿ ಸೈಜ್ ನೋಡೋದಾದರೆ 2 ತಿಂಗಳಿಗೂ 10 ದಿವಸಕ್ಕೆ ಸುಮಾರು ಈ ಸೈಜು ಗೆಡ್ಡೆ ಕವರ್ ಆಗ್ತೈತೆ ಅಂದರೆ ಇದು ಏನಿಲ್ಲ ಅಂದರೆ 3.5 ತಿಂಗಳು ಆಜು ಬಾಜು ಬರೋ ಅಂಥ ಒಂದು ತಳಿಯಾಗಿರೋದ್ರಿಂದ ಇದು ಹೆಚ್ಚು ಕಡಿಮೆ ಒಂದು 200 ಗ್ರಾಮ್ನಿಂದ 250 ಗ್ರಾಮ್ ಕೂರೋ ಒಂದು ಚಾನ್ಸಸ್ ಇದೆ. ನೋಡಿ ಫ್ರೆಂಡ್ಸ್, ಈ ಥರ ಗೆಡ್ಡೆ ಕೂರ್ತಾ ಇದೆ. ಈಗ 2 ತಿಂಗಳು 10 ದಿವಸದ ಒಂದು ಈರುಳ್ಳಿ ಕಲರು ತುಂಬ ಚೆನ್ನಾಗಿದೆ. ಆಮೇಲೆ ಜಾಸ್ತಿ ಏನು ಗೊಬ್ಬರ ಅಂಥದ್ದು ಏನು ನಾವೇನು ಜಾಸ್ತಿ ಮಾಡಿಲ್ಲ. ಇದು ಬೀಡಿಂಗಲ್ಲ, ಹಂಗಾಗಿ ನೆಕ್ಸ್ಟ್ ಸೈಜ್ ಮತ್ತು ವೆರೈಟಿನೂ ತುಂಬ ಚೆನ್ನಾಗಿದೆ. ಆಮೇಲೆ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ಇದ್ರ ಗೆಡ್ಡೆ ಗಾತ್ರ ಈಗನೇ ನೋಡಿದ್ರೆ ಈಗ ಹೆಚ್ಚು ಕಡಿಮೆ ನನಗೆ ಮೊಣಕಾಲಿಂದ ಮೇಲೆ ಬರ್ತಾ ಇದೆ ಇದು ಬೆಳವಣಿಗೆ. ಇದು ಆ ನಡು ಎಲ್ಲ ಬತ್ತಿ ಆ ಒಂದು ಲೆವೆಲ್ಲಿಗೆ ಬರೋಷ್ಟೊತ್ತಿಗೆ ಇದು ಹೆಚ್ಚು ಕಡಿಮೆ ಒಂದು 200 ಗ್ರಾಮಿಂದ 250 ಗ್ರಾಮ್ ಗೆಡ್ಡೆ ಕೂರ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೀನಿ ಬ್ರದರ್. ಇದರಿಂದ ಮತ್ತೆ ನಾವು ಬೀಜನ ಮಾಡಿ ಈ ಬೀಜನ ರೈತರಿಗೆ ಕೊಡಬೇಕು. ಇದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬಬ್ಬೂರವರ ವಿಜ್ಞಾನಿಗಳ ಒಂದು ಮಾರ್ಗದರ್ಶನ. ಈ ಮಾರ್ಗದರ್ಶನ ಪ್ರತಿ ವರ್ಷವೂ ಸಹ ನಾವು ಬೆಳಿತೀವಿ. ಅಷ್ಟೇ ಎಷ್ಟೇ ಈರುಳ್ಳಿ ಬೀಜ ಬೆಳೆದ್ರೂ ಸಹ ಇದು ಖಾಲಿ ಆಗುತ್ತೆ, ಯಾವುದೇ ಕಾರಣಕ್ಕೂ ಇರಲ್ಲ. ರೈತರು ಮುಂಗಡನೆ ಬುಕ್ಕಿಂಗ್ ಮಾಡಿಬಿಡ್ತಾರೆ, ನಮಗೆ ಕೊಡಿ. ಒಬ್ಬ ರೈತ 1 ವರ್ಷ ಭೀಮಾ ಬೆಳೆದ ಅಂದರೆ ಪ್ರತಿ ವರ್ಷವೂ ಸಹ ಅವನು ಅದನ್ನು ಬಿಟ್ಟರೆ ಬೇರೆ ಯಾವ ಥರದೂ ಬೆಳೆಯಲ್ಲ. ಆ ಒಂದು ಕ್ವಾಲಿಟಿ ಇದರಲ್ಲಿರುತ್ತೆ. ಓಕೆ ಫ್ರೆಂಡ್ಸ್, ಮಾಹಿತಿ ಇಷ್ಟ ಇದ್ದರೆ ಖುಷಿ ಅಂತ ಅನ್ನಿಸ್ತೀನಿ ಫ್ರೆಂಡ್ಸ್. ನೋಡಿ, ಇದು ಹೆಚ್ಚು ಕಡಿಮೆ ನನಗೆ ಆಲ್ರೆಡಿ ಇಲ್ಲಿ ಮೊಣಕಾಲು ಮೇಲೆ ಕಾಣ್ತಾ ಇದೆ. ಸೈಜು, ಕಲರು, ಶೈನಿಂಗು ಏನು ಯಾವುದೇ ಥರದ ರೋಗ ರುಜಿನಗಳು ಜಾಸ್ತಿ ಬರಲ್ಲ. ಏನು ಮಳೆಗಾಲನೂ ಸಹ ಇದು ನಾನು ಕೆಂಪು ಭೂಮಿಗೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬರ್ತಾಯಿದೆ. ಶೀತ ಅಂತ ಏನು ಅನಿಸೇ ಇಲ್ಲ. ನೋಡಿ ಸೈಜ್ ಆ ಥರ ಕವರ್ ಆಗ್ತಾಯಿದೆ. ಆಮೇಲೆ ಇದು ಗೆಡ್ಡೆ ಬಂದು ಇಡ್ಲಿ ಥರ ಇರಲ್ಲ, ಬಲ್ಬ್ ಥರ ಇರುತ್ತೆ. ಓಕೆ ಫ್ರೆಂಡ್ಸ್.